ನಮಸ್ಕಾರ. ವೆಲ್ಕಮ್ ಟು ಜಾಯಿನ್ ಟು ಗೇನ್. ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಗುರಿ ಇರುತ್ತೆ, ಒಂದು ಆಸೆ ಇರುತ್ತೆ. ಹಾಗಾದ್ರೆ ಅಚೀವ್ಮೆಂಟ್ ಮಾಡೋದಕ್ಕೆ ಎಸೆನ್ಷಿಯಲ್ ಆಫ್ ಅಚೀವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಅದಕ್ಕೆ ಆದಂತೆ ಕೆಲವೊಂದು ರೆಗ್ಯುಲರ್ ಪ್ರಾಕ್ಟೀಸ್ನ ನಾವು ಮಾಡಬೇಕಾಗತ್ತೆ. ಹಾಗಿದ್ರೆ ಆ ಥರದ್ದು ಯಾವ್ದಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಒಂದೇದು ಸ್ಟ್ರಾಂಗ್ ಬಿಲೀಫ್ ಇರಬೇಕು. ನಾವೇನಾದ್ರೂ ಮಾಡಕ್ ಹೋಗ್ತಾ ಇದೀವಿ ಅಂದಾಗ ಅದ್ರ ಬಗ್ಗೆ ನಮಗೆ ಬಲವಾದ ಒಂದು ನಂಬಿಕೆ ಇರಬೇಕು. ಎರಡನೇದು ಗುಡ್ ಮೆಂಟರ್ ಇರಬೇಕು. ನಮಗೆ ಗೈಡ್ ಮಾಡಕ್ಕೆ ಒಬ್ರು ನಮ್ಗೆ ಆದಂತ ಒಬ್ರು ಗುರು ಇರಬೇಕು. ಮೂರನೇದು ಡೈಲಿ ಲರ್ನಿಂಗ್ ಇರಬೇಕು. ಪ್ರತಿದಿನ ಅದ್ರ ಬಗ್ಗೆ ನಾವು ಕಲಿತಾ ಹೋಗ್ಬೇಕಾಗತ್ತೆ. ನಾಲ್ಕನೇದು ರೆಗ್ಯುಲರ್ ಪ್ರಾಕ್ಟೀಸ್. ಪ್ರತಿದಿನ ನಾವು ಅದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಕಲಿಯೋದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಜೊತೆಗೆ ಲರ್ನಿಂಗ್ ಫ್ರಮ್ ಮಿಸ್ಟೇಕ್ ಆಗ್ತಾ ಇರುತ್ತೆ. ಆ ಒಂದು ಮಿಸ್ಟೇಕ್ ಇಂದ ಪ್ರತಿದಿನ ಆಗ್ತಿರೋಂಥ ಕೆಲವೊಂದು ಮಿಸ್ಟೇಕ್ಸ್ ಗಳಿಂದ ನಾವು ಕಲಿತಾ ಹೋದ್ರೆ ನಾವು ಆದಷ್ಟು ಬೇಗ ನಾವು ಗುರಿನ ತಲುಪ್ತೀವಿ. ಹಾಗಿದ್ರೆ ನಾವೇನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತ ಕೆಲವೊಂದು ರೂಲ್ಸ್ಗಳಿದೆ. ಹಾಗಿದ್ರೆ ಆ ರೂಲ್ಸ್ಗಳು ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಒಂದೇದ್ದು ಫೋಕಸ್ ಆನ್ ಗೋಲ್. ನಮ್ಮ ಗೋಲ್ ಕಡೆ ಮಾತ್ರ ನಮ್ದು ಫೋಕಸ್ ಇರ್ಬೇಕು. ಅವ್ರಂಗಂದ್ರು ಇವ್ರಿಂಗಂದ್ರು ಇದು ನಿನ್ ಕಡೆಯಿಂದ ಆಗಲ್ಲ, ಇದ್ ನೀನ್ ಮಾಡಕ್ ಆಗಲ್ಲ, ನಿನ್ ಕಡೆಯಿಂದ ಸಾಧ್ಯ ಇಲ್ಲ, ಇದ್ ನಿನ್ ಕೆಲ್ಸನೇ ಅಲ್ಲ. ಸುಮಾರು ಈ ತರದ ನೆಗೆಟಿವಿಟೀಸ್ಗಳು ನಮಗೆ ಬರಬಹುದು. ಬಟ್ ನಮ್ಮ ಗೋಲ್, ನಮ್ಮ ಫೋಕಸ್ ಮಾತ್ರ ನಮ್ಮ ಗೋಲ್ ಕಡೆ ಮಾತ್ರನೇ ಇರಬೇಕು. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಇವತ್ತು ಬಿಡ್ತೀನಿ, ನಾಳೆ ಒಂದಿನ ಮಾಡೋಣ, ಇವತ್ತು ಬೇಡ, ಹುಷಾರಿಲ್ಲ, ಅಥವಾ ನನ್ಗೆ ಸುಸ್ತಾಗಿದೆ, ನನ್ ಮೂಡ್ ಇಲ್ಲ, ನಂಗೆ ಆ ಕೆಲಸ ಇದೆ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, ನಾನು ಮೂವಿಗೆ ಹೋಗ್ಬೇಕು, ಈ ತರದ್ದನ್ನ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂತೀನಿ, ಇನ್ಸ್ಟಾ ನೋಡ್ತೀನಿ, ಫೇಸ್ಬುಕ್ ನೋಡ್ತೀನಿ ಅಂತ ಕೂತ್ಕೊಂಡ್ರೆ ಒಂದೇ ರೂಲ್ ಏನಿದೆ, ಫೋಕಸ್ ಆನ್ ಗೋಲ್. ನಮ್ಮ ಗೋಲ್ ಮೇಲೆ ಫೋಕಸ್ ಕಡಿಮೆ ಆಗ್ತಾ ಬರುತ್ತೆ, ಕನ್ಸಿಸ್ಟೆನ್ಸಿ ಕಡಿಮೆ ಆಗುತ್ತೆ. ಫೋಕಸ್ ಗೋಲ್ ಮೇಲೆ ಇದ್ದಾಗ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಹಂಬಲ್ನೆಸ್ ಇರ್ಬೇಕಾಗತ್ತೆ. ನಾನು ಕಲಿಲೇಬೇಕು, ನನಗೆ ತಿಳ್ಕೊಳ್ಳೇಬೇಕು, ನನಗೆ ಯಾಕೆ ಅರ್ಥ ಆಗ್ತಿಲ್ಲ, ಇದು ಅರ್ಥ ಮಾಡ್ಕೊಳ್ಳೇಬೇಕು ನಾನು ಅಂತ ಹೇಳಿ ನೀವು ಅದ್ರ ಬಗ್ಗೆ ಜಾಸ್ತಿ ಹಂಬಲ್ನೆಸ್, ಇಂಟ್ರೆಸ್ಟ್ ನ ತೋರಿಸಿ ನೀವು ಮಾಡೋದ್ರಿಂದ ನಿಮ್ಗೆ ಬೇಗ ನೀವು ನಿಮ್ಮ ಗೋಲ್ ನ ಅಚೀವ್ಮೆಂಟ್ ಮಾಡೋದು ಹತ್ರ ಆಗುತ್ತೆ. ಅದ್ರ ಜೊತೆಗೆ ನೀವು ಇನ್ನೂ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಓಪನ್ ಮೈಂಡ್, ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಓಪನ್ ಮೈಂಡ್ ನೀವು ಯಾರನ್ನಾರು ಕೇಳಿ ತಿಳ್ಕೊಳ್ಳೋದ್ರಿಂದ ಅದ್ರ ಬಗ್ಗೆ ನೀವು ಇನ್ನ ಜಾಸ್ತಿ ಫೋಕಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ಎಲ್ಲದರ ಜೊತೆಗೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಸಿಪ್ಲಿನ್ ಬಗ್ಗೆನೆ ತುಂಬಾ ಮಾತಾಡ್ಸೋದು ತುಂಬಾ ಇರುತ್ತೆ, ಆದ್ರೆ ಡಿಸಿಪ್ಲಿನ್ ಇರ್ಲೇಬೇಕಾಗತ್ತೆ. ಇದಿಷ್ಟು ನಮ್ಮ ಗೋಲ್ ನ ಅಚೀವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಏನನ್ನ ನಾನು ಅಚೀವ್ಮೆಂಟ್ ಮಾಡಕ್ ಹೋಗ್ಬೇಕು ಅನ್ನೋದೇ ಮ್ಯಾಟ್ರ್. ಏನನ್ನ ಅಚೀವ್ಮೆಂಟ್ ಮಾಡಕ್ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದು ಸಲಿ ನಮ್ಮ ಆಫೀಸ್ ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಆಗತ್ರ, ನಿಮ್ಮ ಅಚೀವ್ಮೆಂಟ್ಗೆ ಹೆಲ್ಪ್ ಆಗತ್ರ, ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಒಂದ್ಸಲಿ ಸಂಪರ್ಕಿಸಿ. ಥ್ಯಾಂಕ್ ಯು.